ನಾನು ಸಚಿವನಾಗಿ ಕೆಲಸ ಮಾಡಿದೆ. ನಮ್ಗೆಲ್ಲರಿಗೂ ಗೊತ್ತಿದೆ 3 ಕೋಟಿಗಿಂತ ಹೆಚ್ಚು ಅನುದಾನ ಯಾರಿಗಾರ ಟ್ರಾನ್ಸ್ಫರ್ ಆಗಬೇಕಾಗಿತ್ತು ಅಥವಾ ಯಾರು ವರ್ಗಾವಣೆ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಫೈನಾನ್ಸ್ ಸೆಕ್ರೆಟರಿ ಅಪ್ರೂವಲ್ ಇಲ್ಲಾರ್ದ ಮಾಡಕ್ ಸಾಧ್ಯನೇ ಇಲ್ಲ. ಇದು ಎಲ್ಲರಿಗೂ ಜಗಜ್ಜಾಹಿರ್, ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಒಂದೇ ದಿನ 50 ಕೋಟಿ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಮತ್ತು ಒಟ್ಟು 16 ಉದ್ಯಮಿಗಳಿಗೆ 4 ಕೋಟಿ 12 ಲಕ್ಷದಿಂದ 5 ಕೋಟಿ 98 ಲಕ್ಷವರೆಗೂ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ಇದರಲ್ಲಿ ಬರೀ ನಾಗೇಂದ್ರ ಒಬ್ಬರೇ ಪಾಲಲ್ಲ, ಇಡೀ ಸರ್ಕಾರನೇ ಇದರಲ್ಲಿ ಪಾಲಿದೆ. ಯಾಕಂದ್ರೆ ಮೋದಿ ಸಾಹೇಬ್ರು ಈ ಬ್ಲಾಕ್ ಮನಿನ ಆಲ್ಮೋಸ್ಟ್ ಕ್ಲೋಸ್ ಮಾಡಕ ನೋಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ವೈಟ್ ಮನಿಯಲ್ಲಿ ಸ್ಕ್ಯಾಮ್ ಮಾಡ್ತದೆ. ಅಂದ್ರೆ ಬ್ಯಾಂಕ್ ಥ್ರೂನೇ ಲೂಟಿ ಹೊಡೆಯಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಮಾಡಿದಂತ ಕೀರ್ತಿ ಯಾರಿಗಾರು ಬರ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ. ಇಷ್ಟೆಲ್ಲಾ ಆದ್ರೂ 187 ಕೋಟಿ ದುಡ್ಡು ಬೋರ್ಡ್ ಇಂದ ಟ್ರಾನ್ಸ್ಫರ್ ಆದ್ರೂ ಬರೀ ಇವತ್ತುವರೆಗೆ ರಿಕವರಿ ಆಗಿದ್ದು ಎಷ್ಟು? 24 ಕೋಟಿ ಮಾತ್ರ. SIT ಅವರು ಹೇಳಿದ ಪ್ರಕಾರ. ಅಲ್ರಿ, ವೈಟ್ನಾಗೆ ಟ್ರಾನ್ಸ್ಫರ್ ಆದ್ಮೇಲೆ ನಿಮ್ಗೆ ರಿಕವರಿ ಮಾಡಕ್ ಇಷ್ಟು ಟೈಮ್ ಬೇಕಾಗ್ತದ? ಅಂದ್ರೆ ನೀವು ಇದು ಸುಮ್ನೆ ಮೂಗಿ, ನಮ್ಮ ಹಳ್ಳಿ ಭಾಷೆದಲ್ಲಿ ಹೇಳ್ತಾರ ಮೂಗಿಗೆ ತುಪ್ಪ ಒರ್ಸಕತ್ತಾರ ಅಂತ. ಮೂಗಿಗೆ ತುಪ್ಪ ಒರ್ಸಕತ್ತಿಲ್ಲ, ಮಣಕೈಗೆ ತುಪ್ಪ ಒರೆಸ್ತದಾರೆ. ಆ ಮೂಗಿ ಒರೆಸಿ ಸ್ಮೆಲ್ಲರ ಬರ್ತಾ ಇದ್ದು. ಆ ತರ ಮಣಕೈಗೆ ತುಪ್ಪ ಒರೆಸಿದ್ರೆ ಸ್ಮೆಲ್ನು ಬರಲಾರ್ದಂತ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿನ ಹೆಂಗಾಗಿಬಿಟ್ಟದೆ ಅಂತಂದ್ರೆ ಯಾರ್ಯಾರು ಎಸ್ಟಿ ಸಮಾಜ ಪರ ಹೋರಾಡ್ತಿದೀವಿ, ಯಾರ್ಯಾರು ಎಸ್ಟಿ ಸಮಾಜ ಪರ ಧ್ವನಿ ಎತ್ತಿದ್ವಿ ವಿಧಾನಸಭೆ, ಅವರೆಲ್ಲರೂ ಸೋತು ಬಿಟ್ಟಿದೆ. ಹಿಂಗಾಗಿ ಗೆದ್ದಂತ ಕಾಂಗ್ರೆಸ್ ಇಂದ ಗೆದ್ದಂತ 14 ಜನನು ಇದ್ರ ಬಗ್ಗೆ ಬಾಯಿ ಬಿಡ್ತಿಲ್ಲ. ನೀವು ಶಾಸಕರಾಗಿದ್ರಿ, ಅರ್ಥ ಮಾಡ್ಕೊಳ್ಬೇಕು. ನೀವ್ ಯಾವ ಸಮಾಜದಿಂದ ಗೆದ್ದಿದ್ರಿ, ನೀವ್ ಯಾವ ಸಮಾಜದಿಂದ ಸರ್ಟಿಫಿಕೇಟ್ ಆ ಸಮಾಜಕ್ಕೆ ಅನ್ಯಾಯ ಆದಾಗೂ ನೀವು ಧ್ವನಿ ಎತ್ತಂಗಿಲ್ಲ ಅಂತಂದ್ರ ಇದಕ್ಕಿಂತ ನಾಚಿಕೆಗೇಡಿ ವಿಚಾರ ಏನು?